ಏಯ್, ಯಾರು ನೀವು? ಯಾರು ನೀವೆಲ್ಲ? ನನ್ನ ಕರ್ಕೊಂಡು ಬಂದ್ರಿ? ಅಷ್ಟಕ್ಕೂ ನೀವೆಲ್ಲ ಯಾರು? ಏಯ್, ಬಿಡ್ರೋ ನನ್ನ. ನಿನ್ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ಸ್ವಲ್ಪ ಸಮಾಧಾನವಾಗಿರೋ. ಏಯ್, ಯಾರು ನೀವೆಲ್ಲ? ಏಯ್, ಸುಮ್ನಿರು ಅಂದೆ ತಾನೆ. ಹೇಳು, ನೀವ್ ಹೇಳ್ದಾಗೆ ಅವನ್ನ ಎಳ್ಕೊಂಡ್ ಬಂದಿದೆ ಸರ್. ಗುಡ್. ಎಲ್ಲಿ ಅವನು? ಇಲ್ಲ ಇದ್ದಾನೆ ಸರ್, ನೋಡಿ. ಹಲೋ ಮಿಸ್ಟರ್ ಶೌರ್ಯ. ಹೇ, ನೀವಾ? ಎಸ್, ನಾನೇ. ಎಷ್ಟೋ ಆಸೆಗಳಿಟ್ಕೊಂಡು ಹಾಕಿ ಮ್ಯಾಚ್ ಆಡ್ಬೇಕು ಅಂತ ಬಂದ ನನ್ನ ಮಗಳನ್ನ ಟೀಮಿಂದ ಹೊರಗಾಕಿ ನಿನ್ನ ವೈಫ್ ರಾಜಲಕ್ಷ್ಮಿನ ಟೀಮಲ್ಲಿ ಮೇನ್ ಪ್ಲೇಯರ್ ಆಗಿ ತಗೊಂಡಿದ್ದಾರೆ. ಅದು ನನಗೆ ಅವಮಾನ ಅಲ್ವಾ? ಛೇ, ಆಟದ ಮೇಲೆ ಸ್ವಲ್ಪನೂ ಗ್ರಿಪ್ ಇಲ್ದ ಅಖಿಲನ ಹೇಗ್ ಸೆಲೆಕ್ಟ್ ಮಾಡಿದ್ರು ಅಂತ ನಾನು ಅನ್ಕೊಂಡೆ. ನನ್ನ ವೈಫ್ ನನಗೆ ಹೇಳೋ ತನಕ ನನಗೆ ಗೊತ್ತೇ ಇರಲಿಲ್ಲ. ಅವಳ ಪರಿಸ್ಥಿತಿನ ಮಿಸ್ಯೂಸ್ ಮಾಡ್ಕೊಂಡು ವಸ್ತು ಕೊಂಡ್ಕೊಳ್ಳೋ ತರ ತುಂಬಾ ಈಸಿಯಾಗಿ ಅವಳನ್ನ ಕೊಂಡ್ಕೊಂಡ್ರ. ಛೇ, ಅಖಿಲ ಅಂತ ಪ್ಲೇಯರ್ ಇರೋದು ಟೋಟಲ್ ಸ್ಟೇಟ್ಗೆ ಅವಮಾನ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ ನಾವು ಮಾತಾಡಬೇಕಾಗಿರೋ ಒಂದು ಮುಖ್ಯವಾದ ವಿಚಾರ ಇದೆ. ನೀನು ಲೈನಲ್ಲೇ ಇರು. ಸರ್, ಸರ್ ಫೋನ್ ಕೊಡಿ ಸರ್. ನೀನು ಲೇಟ್ ಮಾಡಿದಷ್ಟು ಶೌರ್ಯನ ಮೇಲೆ ಗಾಯಗಳ ಲೆಕ್ಕ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಕೈ ಕಾಲು ಮುರ್ಕೋಬಹುದು, ತಲೆ ಒಡೆದು ಹೋಗ್ಬೋದು, ಪ್ರಾಣನೂ ಹೋಗ್ಬೋದು. ಇಲ್ಲ ಇಲ್ಲ, ಸರ್ಗೇನು ಮಾಡಬೇಡಿ ನೀವು ಸರ್, ಪ್ಲೀಸ್ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಪ್ಲೀಸ್ ಸರ್. ರಾಜಲಕ್ಷ್ಮಿ, ನಾನು ಪ್ರತಿಯೊಂದನ್ನು ಬಿಸ್ನೆಸ್ ಆಂಗಲ್ ಇಂದಾನೇ ಯೋಚನೆ ಮಾಡ್ತೀನಿ. ಸರ್, ನನ್ನಿಂದ ನಿನಗೇನ್ ಲಾಭ, ನಿನ್ನಿಂದ ನನಗೇನ್ ಲಾಭ? ನನ್ನ ಹತ್ರ ಇದೆರಡೇ ವಿಚಾರ ಇರೋದು. ಡೀಲ್ ಕ್ಲೋಸ್ ಆಗ್ಬಿಡ್ಬೇಕು. ರಾಜಿ, ಇಂಥ ದೇಶದ್ರೋಹಿ ದುಷ್ಟರ ಜೊತೆ ನಿನಗೆ ಡೀಲ್ ಯಾಕೆ ರಾಜಿ? ಸರ್, ಶೌರ್ಯ ಸರ್. ರಾಜಿ, ಈ ತರದ ಮಾತಿಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ರಾಜಿ, ನೀನ್ ಹೋಗಿ ಆಡ್ಬೇಕು. ನೀನ್ ಯಾರ ಮಾತು ಕೇಳ್ಬೇಡ. ನೀನ್ ಹೋಗಿ ಆಡು ರಾಜಿ. ರಾಜಿ, ನೀನ್ ಹೋಗಿ ಗೇಮ್ ಆಡು ರಾಜಿ. ಹೋಗಿ ಗೆಲ್ಸು ರಾಜಿ, ಪ್ಲೀಸ್. ನಾನ್ ನಿಮ್ಮನ್ನ ಹೀಗ್ ನೋಡ್ದ ಹೇಗ್ ಆಡೋದು ಸರ್? ಸರ್ ಸರ್, ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಸರ್. ಮಾತುಗಳು ತುದಲ್ ಬರ್ತಿದೆ, ಎದೆ ಬಡಿತ ಹೆಚ್ಚಾಗ್ತಾ ಇದೆ ಸರ್. ರಾಜಿ, ರಾಜಿ, ಬೇಡ ರಾಜಿ. ಸರ್ 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 ಸರ್, ನಿಮ್ಮ ಟೀಮ್ನ ಸೋಲಿಸ್ತೀನಿ ಅಂತ ನನಗೆ ಒಂದು ಮಾತು ಕೊಡು. ನಿನ್ನ ಗಂಡನ ಪ್ರಾಣನ ನಾನು ಉಳಿಸ್ತೀನಿ. ಅವನಿಗೇನು ಆಗಲ್ಲ ಅಂತ ನಾನು ನಿನಗೆ ಮಾತು ಕೊಡ್ತೀನಿ. ಇದೆಲ್ಲ ನೀನು ಒಪ್ಕೊಂಡ್ರೆ ಮಾತ್ರ. ಡಿಸಿಷನ್ ತಗೊಳ್ಳೋದಕ್ಕೆ ನಿನಗೆ ಜಾಸ್ತಿ ಟೈಮ್ ಇಲ್ಲ. ಬೇಗ ಎಸ್ ಅಂತ ಹೇಳು. ಅಲ್ಲಿ ಶೌರ್ಯ ಸೇಫ್ ಆಗ್ತಾನೆ. ನೋಡು ನೋಡು ನೋಡು. ಲೇ ಲೇ ಲೇ, ಅಷ್ಟೊಂದು ಜೋರಾಗಿ ಹೊಡಿಬೇಡ್ರೋ, ಸತ್ ಹೋಗ್ತಾನ್ರೋ. ಸರ್ ನಿಲ್ಸಿ ಸರ್. ರಾಜಿ, ಇವ್ರಿಗೆ ಕೆಲಸ ಒಪ್ಪಿಸ್ಬಿಟ್ರೆ ಆಮೇಲೆ ನನ್ನ ಮಾತನ್ನೇ ಕೇಳಲ್ಲ. ಹೊಡಿಬೇಡ ಅಂತ ಹೇಳಿ ಸರ್. ರಾಜಿ, ಬೇಗ ಡಿಸೈಡ್ ಮಾಡಿ ಹೇಳಮ್ಮ. ಆಟನ ನಿನ್ನ ಮಾಂಗಲ್ಯನ? ಚಾಯ್ಸ್ ಈಸ್ ಯುವರ್ಸ್. ರಾಜಿ, ರಾಜಿ. ನಿನ್ನ ಸರ್ ಸರ್ ಸರ್, ಒನ್ ಮೋರ್ ಥಿಂಗ್. ಈಗ ನಾವು ಮಾತಾಡಿರೋಂಥ ವಿಷಯ ಇನ್ನೊಬ್ರಿಗೆ ಗೊತ್ತಾದ್ರೆ ನಿನ್ನ ಶೌರ್ಯನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಬನ್ನಿ. ಹೆಡ್ ಆರ್ ಟೈಲ್? ಹೆಡ್. ಟೇಲ್.
ರಾಜಲಕ್ಷ್ಮಿ ಚೆಂಡನ ಚೆನ್ನಾಗಿ ಹೊಡಿತಾಳೆ. ಎಲ್ ಕಲ್ತ್ಲು ಇಂಥ ಆಟ ಎಲ್ಲ? ನಮ್ಮ ಅಳಿಯಂದ್ರೆ ಅವಳ ಗುರುಗಳು ಅವಳ ಜೊತೆನೆ ಇದ್ದು ಕಲ್ಸ್ಕೊಟ್ರು. ಅವಳು ತುಂಬಾನೇ ಅದೃಷ್ಟವಂತೆ. ಹೆಣ್ಣು ಮಗಳು ನಿನ್ಗೆ ಯಾಕೆ ಇದೆಲ್ಲ ಅಂದೇನೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ರಾಜಿಗೆ ಪ್ರೋತ್ಸಾಹಿಸುವಂತ ಅಳಿಯ ಸಿಕ್ಕಿರೋದು ನಮ್ಮ ಅದೃಷ್ಟ ಕಣ್ರಿ. ಟ್ಯಾಲೆಂಟ್ ಇರೋದಕ್ಕೆ ಪ್ರೋತ್ಸಾಹ ಮಾಡ್ತಿರೋದು. ನೋಡಿ ಸ್ವಲ್ಪ. ನಿಮ್ಮಂತ ದಂಪತಿಗಳ ಮೇಲೆ ಆ ದೇವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ರಾಜಿ, ಅಲ್ಲಿ ನೋಡು, ಅಲ್ಲಿ ಆ ದಿನಗಳಲ್ಲಿ ನನಗೂ ಪ್ರೋತ್ಸಾಹ ಕೊಟ್ಟಿದ್ರೆ ನಾನು ಕೂಡ ಹೀಗೆ ಆಡ್ತಿದ್ನೇನು. ನೀನ್ ಹಾಕಿ ಆಡದೇ ಇದ್ರು ಕೂಡ ಭಾವನ್ ಜೊತೆ ಫುಟ್ಬಾಲ್ ಆಡ್ತಿದ್ಯಲ್ಲ, ಅಷ್ಟು ಸಾಕಕ್ಕ. ಚೆನ್ನಾಗಿ ಹೇಳಿದೆ ಶಿವರಾಜು.